ಮೂಗಿ ಅಂತನಾ? ಅದೆಲ್ಲ ದೇವ್ರ ಇಚ್ಛೆ ಅಲ್ವಾ. ಆದ್ರೆ ಶ್ರೀಮಂತರ ಮನೆ ಹುಡುಗಿ ಅದರಿಂದ ಗರ್ವ ಜಾಸ್ತಿ ಇರುತ್ತೆ. ನಮ್ ಜೊತೆ ಹೊಂದ್ಕೊಂಡೋಗಕ್ಕೆ ತುಂಬಾ ಕಷ್ಟ ಇರುತ್ತೆ. ಅಮ್ಮ, ಮುಖ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ. ಪಾಪದ ತರ ಇರೋ ಇವಳ ಮುಖನ ನೋಡ್ಬಿಟ್ಟು ನಿಮ್ ಕೈಲಿ ಹೇಳಕ್ಕಾಗತ್ತಾ ಇವಳಿಗೆ ಗರ್ಭ ಇದೆ ಅಂತ? ಅಲ್ಲಲ್ಲ, ಗರ್ವ ಇದೆ ಅಂತ. ಇಷ್ಟು ಚೆನ್ನಾಗಿದ್ದಾಳೆ ಅಲ್ವಾ? ನೋಡೋಣ. ನೋಡು. ಏನು ಇವನು ಮೂಗ ಆಗ್ಬಿಟ್ನಾ? ನನಗಿಷ್ಟ ಆದ್ಲು. ಯಾವ ಸ್ಕೂಲಲ್ಲಿ ಕೆಲಸ? ದೇವ ಮಾಧವ್ ಸ್ಕೂಲು. ದೊಡ್ಡ ಸ್ಕೂಲೇ. ಎಷ್ಟು ದೊಡ್ಡ ಸ್ಕೂಲ್ ಆದ್ರೇನು, ಪ್ಯೂನ್ ಕೆಲಸ ತಾನೆ. ಇಷ್ಟು ಕಡಿಮೆ ಸಂಪಾದನೆ ಮಾಡಿದ್ರೆ ಜೀವನ ಹೇಗೆ ನಡೆಸ್ತೀರಾ? ನನ್ನ 1 ತಿಂಗಳ ಮೊಬೈಲ್ ಬಿಲ್ ಎಷ್ಟು ಗೊತ್ತಾ? ನಿಮ್ ಸಂಬಳಕ್ಕಿಂತ ಜಾಸ್ತಿ. ಸರಿ, ಹುಡುಗಿನ ಕರೆಯೋದಾ? ಸರಿ. ಗೌರಿ, ಒಂದ್ ನಿಮಿಷ, ನಾನು ಈ ಹುಡುಗಿ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಇರೋ ಪರ್ಸನಾಲಿಟಿನ ಹಾಳು ಮಾಡ್ಕೋಬೇಡ. ಅದಲ್ಲ, ನನ್ನ ವಾಯ್ಸ್ ಹುಡುಗಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ತಿಳ್ಕೊಳ್ಳೋ. ಹೌದು, ಇಷ್ಟ ಆಗ್ದಿರ ಇರತ್ತಾ? ಅಂಬರೀಶ್ ಪುರಿ ವಾಯ್ಸ್ ಅಲ್ವಾ? ಅವಳಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ರ ಅಪ್ಪನ ಹತ್ರ ಹೇಳ್ಬಿಡ್ತಾಳೆ. ಈಗ ನೀನ್ ಮಾತಾಡದೆ ಇರೋ, ಅದೇ ಬುದ್ಧಿವಂತರ ಲಕ್ಷಣ. ಇಲ್ಲಾಂದ್ರೆ ವೇಸ್ಟ್. ಏನ್ ಮಾತಾಡ್ತಿದ್ದೀರಾ? ಹುಡುಗನ್ಗೆ ಹುಡುಗಿ ಇಷ್ಟ ಆಗಿದ್ದಾಳೆ ಅಂತ ಹೇಳ್ತಾ ಇದ್ದ. ನೀನ್ ಒಳಗಡೆ ಹೋಗು. ಅಪ್ಪ ನೀವು ಬನ್ನಿ. 1 ನಿಮಿಷ. ಚೆನ್ನಾಗಿ ಬೇಡ್ಕೋ. ನೀವೇನಪ್ಪ ಮಾಡ್ತಿದ್ದೀರಾ? 1 ರೂಪಾಯಿಗೂ ಪ್ರಯೋಜನ ಇಲ್ದಿರೋ ಅಂತ ಇವನು ಕೊಟ್ಟು ಮದುವೆ ಮಾಡ್ತೀರಾ? ಅವಳಿಗೋಸ್ಕರ ನೋಡಿರೋ ಹುಡುಗನ್ನ ನೋಡಿ. ಸ್ಕೂಲಲ್ಲಿ ಪ್ಯೂನ್ ಅಂತೆ. ನಾಳೆ ಬೆಳಿಗ್ಗೆ 4 ಜನಕ್ಕೆ ಹೇಗೆ ಹೇಳ್ತೀರಾ? ಅದು ಅಲ್ಲದೆ ಇನ್ನೊಂದು ಲೋಪ ಬೇರೆ. ಏನವ್ರು ಕಾಣಿಸ್ತಾ ಇಲ್ಲ. ನೀನ್ ಯಾಕೆ ಅವಸರ ಪಡ್ತೀಯಾ? ಇದು ಒಂದು ಹುಡುಗಿ ಜೀವನದ ಪ್ರಶ್ನೆ. ತೀರ್ಮಾನ ತಗೊಳಕ್ಕೆ ಟೈಮ್ ಆಗುತ್ತೆ. 10 ಸರಿ ಯೋಚನೆ ಮಾಡಬಾರ್ದಾ? ಯಾವುದಕ್ಕೂ ಟೈಮ್ ಆಗುತ್ತೆ. ಆಗಲ್ಲ. ಸರಿ ಇರೋ, ನಾನು ನೋಡ್ಕೊಂಬರ್ತೀನಿ. ಅವನ ಹತ್ರ ದುಡ್ಡು ಇಲ್ಲ, ಗಂಟ್ಲಾದ್ರೂ ಸರಿಯಾಗಿದ್ಯಾ? ಅದೂ ಇಲ್ಲ. ನಮ್ಮ ಸ್ಟೇಟಸ್ಗೆ ಕರೆಕ್ಟ್ ಆಗಿರೋ ಸಂಬಂಧ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಇಲ್ಲ, ನಮ್ ಕಡೆನೂ. ಜಾಸ್ತಿ ಹೊತ್ತು ಮಾತಾಡ್ಬೇಡಿ. ಏನಾದ್ರೂ ಹೇಳಿ ಕಳಿಸ್ಬಿಡಿ. ವಾಲ್ಟರ್, ತೀರ್ಮಾನ ಗೊತ್ತಾಯ್ತು. ಗಾಡಿ ಸ್ಟಾರ್ಟ್ ಮಾಡ್ಕೊ. ಸ್ಟಾರ್ಟ್ ಮಾಡಿ ಫಸ್ಟ್ ಗೇರಲ್ಲಿ ಹಾಕಿಟ್ಟಿದ್ದೀನಿ. ಏನಾಯ್ತು? ಈ ಸಂಬಂಧದ ಬಗ್ಗೆ ಅವ್ರು ಏನು ಹೇಳ್ತಾರೋ ಗೊತ್ತಿಲ್ಲ, ಆದ್ರೂ ನೀನ್ ಕನ್ಫರ್ಮ್ ಮಾಡ್ಕೊ. ಈ ಮದ್ವೆನೂ ನಡೆಯಲ್ಲ. ಅದೇ ಆಗ್ಲೇ ಇಲ್ಲೊಬ್ಬ ಕೂತಿದ್ದ ಅಲ್ವಾ, ಅದು ಇವರ ಮೊದಲನೇ ಹೆಂಡತಿಯ ಮಗ. ಅವನೇ ಈ ಮನೆಯಲ್ಲಿ ಶಕುನಿ. ಅದು ನನಗಿದೆ ಸಾಕು. ಅದನ್ನ ತೀರ್ಮಾನ ಮಾಡೋದು ನೀನಲ್ಲ, ಅವರು. ನೀನ್ ಬಾ. ಈ ಹುಡುಗಿನೂ ಬಿಟ್ಬಿಡು. ಇಲ್ಲಾಂದ್ರೆ ಯಾರಾದ್ರೂ ಮೂಗಿ ಹುಡುಗಿನ ಮದ್ವೆ ಆಗ್ತಾರಾ? ಏನಾದ್ರೂ ಕೇಳಿದ್ರೆ ಅಭಿಪ್ರಾಯ ಕೂಡ ಹೇಳಕ್ಕಾಗಲ್ಲ. ನಿನ್ಗೆ ಇವಳಿಗಿಂತ ಒಳ್ಳೆ ಹುಡುಗಿನ ನಾನ್ ತಂದು ಮದ್ವೆ ಮಾಡ್ತೀನಿ. ಆದ್ರೆ ಬ್ರೋಕರ್ ಅನ್ಕೋಬಾರ್ದು. ಏನಾದ್ರೂ ಸರಿನೇ, ನನ್ಗೆ ಈ ಸಂಬಂಧ ಒಪ್ಪಿಗೆ ಆಗಿದೆ ಅಷ್ಟೇ. ಈ ಮನೆಯಲ್ಲಿ ನನ್ ತೀರ್ಮಾನನೇ ನಡೆಯೋದು. ಇಷ್ಟ ಇದ್ದವ್ರು ಒಪ್ಕೊಳ್ಳಿ, ಇಲ್ಲಾಂದ್ರೆ ಹೊರಗೋಗಿ. ಅಣ್ಣ, ಹೇಗಾದ್ರೂ ಬಂದ್ರು. ಇವ್ ನೋಟ ಹೋಗೋ ರೀತಿನೆಲ್ಲ ನೋಡಿದ್ಯಾ? ನನ್ನ ಜನರಲ್ ವಾರ್ಡಲ್ಲಿ ಬುಕ್ ಮಾಡ್ಬೇಕಾಗತ್ತಾ? ಇನ್ನು ನೀವು ಹೊರಟಿಲ್ವಾ? ಹೊಡ್ತೀವಿ ಸರ್. 1 ನಿಮಿಷ. ಆದ್ರೂ ಈ ಸಂಬಂಧ ಸರಿ ಹೋಗೋದಿಲ್ಲ. ನಿಮ್ಮ ಅಳಿಯ ಆಗೋದಕ್ಕೆ ಆ ಪ್ಯೂನು ಸರಿ ಅಲ್ವೇ ಅಲ್ಲ. ಅವನಿರೋ ರೀತಿಗೂ ಅವ್ನ ಧ್ವನಿಗೂ ಒಳ್ಳೆ ಗಂಭೀರ ಧ್ವನಿ ಇರೋ ಹುಡುಗನ ನಾನ್ ಕರ್ಕೊಂಬರ್ತೀನಿ. ಆದ್ರೆ ಬ್ರೋಕರ್ ಅನ್ಕೋಬಾರ್ದು. ಏನಯ್ಯ ಹೇಳ್ತಿದ್ಯಾ? ಈ ಸಂಬಂಧ ನನ್ಗೆ ಒಪ್ಪಿಗೆ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನೊಂದು ಸತ್ಯ ಹೇಳ, ನೀನು ಅದೃಷ್ಟ ಮಾಡಿದ್ಯಾ. ಕಂಗ್ರ್ಯಾಚುಲೇಷನ್ಸ್. ಬೇರೆ ಯಾರು ಹೇಳಿದ್ರು ನನಗೆ ನಂಬಿಕೆ ಇರಲ್ಲ ಅಂತ ನಿಮಗೆ ಗೊತ್ತು. ಹಾಗಾಗಿ ನೀವೇ ನೋಡಿ ಹೇಳಿ. ಗ್ರಹ ಯೋನಿ, ದಶೆ ಮಹೇಂದ್ರ. 10 ಕೂಡಿದೆ. ಕೂಡೋ ಜಾತಕನೇ, ಸಂಶಯ ಬೇಡ.
4ನೇ ಮನೇಲಿ ಶುಕ್ರ, 7ನೇ ಮನೇಲಿ ಚಂದ್ರ. ಗ್ರಹಗತಿಗಳೆಲ್ಲ ನೋಡ್ತಾ ಇದ್ರೆ ಒಳ್ಳೆ ಜಾತಕ. ಉಣ್ಣಿಕೃಷ್ಣ ಜಾತಕದಲ್ಲಿ ಜೀವನದಲ್ಲಿ ನಡೆಯೋ ಎಲ್ಲಾ ಶುಭ ಕಾರ್ಯಗಳ ಭಾಗ್ಯ ಇದೆ. ಸ್ವಲ್ಪ ತಡೆನೂ ಇದೆ. ಅದಕ್ಕೆ ಪರಿಹಾರ ಮಾಡೋಣ. ಕೆಲವು ಪೂಜೆಗಳು ಮಾಡಬೇಕು. ಆಗ್ಲಿ. ತಗೊಳ್ಳಿ. ಹೊರಡ್ತೀವಿ. ಓ, ಎಲ್ಲ ದೇವರ ಆಶೀರ್ವಾದದಂತೆ ನಡೆಯುತ್ತೆ. ಈ ವ್ಯಕ್ತಿಗೆ ಏನಾಗಿದೆ? ಯಾವನೋ ಜ್ಯೋತಿಷನ್ ಮಾತು ಕೇಳ್ಕೊಂಡು ಈ ಮದ್ವೆನ ನಿಶ್ಚಯ ಮಾಡ್ಕೊಳ್ತಿದ್ದಾರೆ, ಅದನ್ನು 10 ಪೈಸೆಗೆ ಲಾಯಕ್ಕಿಲ್ದೆ ಇರೋನ್ ಜೊತೆ. ಛೇ, ಹುಡುಗ ಬಂದಾಗ್ಲೇ ತಡಿಬೇಕಿತ್ತು. ಅವತ್ ನಾನು ಇರ್ಲಿಲ್ಲ. ಆಗಿದ್ದಾಗ್ಲಿ. ಇನ್ಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಅಂದ್ರೆ ನಾನು ಅವರ ಮೊದಲನೇ ಹೆಂಡತಿ ಮಗ ತಾನೆ. ಅಮ್ಮ ಬೇರೆ ಸತ್ತೋದ್ರು. ಈಗ ಅವ್ರ ಪ್ರೀತಿ 2ನೇ ಹೆಂಡತಿ ಮಗಳ ಮೇಲೆ ತಾನೆ. ನನಗೆ ಮುಂಚೆಯಿಂದನೂ ಇಷ್ಟ ಇರಲಿಲ್ಲ. ಅವನು ಕೆಲ್ಸಕ್ಕೆ ಬರ್ತಿರೋನು, ಇವಳು ಮೂಗಿ. ಆಸ್ತಿ ಭಾಗ ಮಾಡೋವಾಗ ಅವನ್ ಮಧ್ಯದಲ್ಲಿ ಬಂದ್ರೆ ನಾವೇನ್ ಮಾಡೋಣ? ಸದ್ಯಕ್ಕೆ ನಾವೇನು ಮಾಡೋದು ಬೇಡ. ಈ ಮದ್ವೆ ನಡಿಲಿ. ಆಟ ಆಡಕ್ ಮಾಡಿರೋ ಬೋಟು ಎಷ್ಟು ದಿನ ನೀರಲ್ಲಿ ಪ್ರಯಾಣ ಮಾಡುತ್ತೋ ನಾವು ನೋಡೋಣ. ಕಡಿಮೆ ಅಂದ್ರೂ 4 ತಿಂಗಳು. ಅದಾದ್ಮೇಲೆ ಅದೇ ಮುಳುಗುತ್ತೆ. ಇಲ್ಲ ಅಂದ್ರೆ ನಾವೇ ಮುಳುಗ್ಸೋಣ. ಈಶ್ವರ, ಮದ್ವೆಗೆ ಮುಂಚೆ ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡಿದ್ರೆ ದೀರ್ಘ ಸುಮಂಗಲಿಯಾಗಿರ್ತೀರ. ಊರವರೆಲ್ಲ ಇದನ್ನೇ ನಂಬ್ತಾರೆ. ಅದನ್ನ ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಮದ್ವೆಗೆ ಮುಂಚೆ ನಿಮ್ಮ ಜೊತೆ 1-2 ಮಾತಾಡಲಿಲ್ಲ ಅಂದರೆ ಅವನಿಗೆ ನಿದ್ದೆ ಬರಲ್ಲ ಅಂತ ಹೇಳ್ದ. ಅದಕ್ಕಷ್ಟೇ ಕರ್ಕೊಂಬಂದಿದ್ದೀನಿ. ಉನ್ನಿಕೃಷ್ಣ ಒಳಗಡೆನೇ ಇದ್ದಾನೆ, ಹೋಗಿ. ಇದು ತೆಗಿಯಕ್ಕಾಗ್ತಾ ಇಲ್ವಲ್ಲ ಕೃಷ್ಣ. ನಾನು ನೀಲಿ ಪೆಟ್ಕೆಲ್ ಹಾಕೊಡಕ್ಕೆ ನಾನೇ ನೀಲಿನಾ ಕಣ್ಬಿಟ್ಕೊಂಡು ನೋಡ್ದೆ. ನನ್ನ ಆಚೆ ಬಿಡೋ. ಅಯ್ಯೋ, ಇದೇನ್ ಕರ್ಮನೋ. ನೀವಿನ್ನೂ ಇಳ್ದಿಲ್ವಾ? ನಾನು ಹೇಗೆ ಹೇಳಿಲಿ? ಇದನ್ ತೆಗಿ ಮೊದ್ಲು. ಓ, ತೆಗಿಯೋ. ಇಳಿರಿ. ಒಬ್ಬಾ, ನೀನ್ ಇಲ್ಲಿ ಕೈ ಮುಗಿತಾರೋ, ನಂಗೊಂದು ಹರಕೆ ಇದೆ. ಬಂದ್ಬಿಡ್ತೀನಿ ಬೇಗ. ಪುರೋಹಿತ್ರೆ, ನಾನೊಂದ್ ವಿಷಯ ಹೇಳ್ಬೇಕು. ಯಾವ ವಿಷಯ? ನಂಗೊಬ್ಬ ಶತ್ರು ಇದ್ದಾನೆ. ಅವನ್ ಹಂಗೆ ಹಾಳಾಗೋಗ್ಬೇಕು. ಅವನ್ 2 ಕಾಲು ಮುರಿದೋಗ್ಬೇಕು. ಕೈ ಮುರ್ಕೊಂಡು ಹಿಂಗ ಅಲ್ಲಾಡ್ತಾ ಇರ್ಬೇಕು. 2 ಕಣ್ಣು ಚುಚ್ಕೊಂಡು ಹುಣ್ಣಾಗ್ಬಿಡ್ಬೇಕು. ತಲೆ ಸಿಡ್ದೋಗ್ಬೇಕು. ಅವನ್ ಮನೆ ಸುಟ್ಟು ಬೂದಿ ಆಗ್ಬಿಡ್ಬೇಕು. ಇದಕ್ ನಾನು ಏನ್ ಹರಕೆ ಹೊತ್ಕೋಬೇಕು ಹೇಳಿ ಪುರೋಹಿತ್ರೆ? ಯಾರಾದ್ರೂ ಕೊಲೆಗಾರ ಅಥವಾ ರೌಡಿ ಹತ್ರ ಹೇಳು, ಇದೆಲ್ಲ ಮಾಡ್ಕೊಡ್ತಾನೆ. ಮದ್ವೆಗಿಂತ ಮುಂಚೆ ನಿಮ್ಮ ಹತ್ರ ಮಾತಾಡಬೇಕು ಅನ್ನಿಸ್ತು. ಒಂದು ವಿಷಯ ಮಾತ್ರ ತಿಳ್ಕೊಂಡ್ರೆ ಸಾಕು. ಅದು ಗೊತ್ತಿಲ್ಲದೆ ನೆಮ್ಮದಿ ಇರಲ್ಲ ಅಂತ ಅಷ್ಟೇ. ಅದು ನನ್ನ ಧ್ವನಿನ ಯಾರ್ಯಾರು ಕೇಳ್ತಾರೋ ಕಿಂಡಲ್ ಮಾಡ್ತಾರೆ. ನಿಮ್ಗಿಷ್ಟ ಆಗುತ್ತಾ? ನನಗೆ ತುಂಬಾ ಟೆನ್ಷನ್ ಆಗ್ತಿದೆ. ಗಾಡಿ ಸ್ಟಾರ್ಟ್ ಮಾಡ್ಲಾ? ಹೋಗೋ. ಹಿಡ್ಕೊಮ್ಮ. ಎದೊಳಿ ಕೈ ಕೊಡಮ್ಮ. ಚೆನ್ನಾಗಿರಿ. ಆ ಕಡೆ ನೋಡಿ, ಈ ಕಡೆ. ಈ ಕಡೆ ನಿಧಾನ. ಅಯ್ಯೋ, ಬಲ್ಗಡೆ ಅಯ್ಯೋ, ಆ ಕಡೆ ಅಲ್ಲ, ಅಲ್ಲಲ್ಲ. ಅಯ್ಯೋ, ಆ ಕಡೆ ಈ ಕಡೆ. ಹಾಗಲ್ಲ, ಈ ಕಡೆ ಬನ್ನಿ. ಈ ಕಡೆ ಈ ಕಡೆ ಬರ್ಬೇಕು. ಈ ಕಡೆ ಸುತ್ತಿ. ಏನು ಈ ಮದ್ವೆ ಮುಗ್ದಾದ್ಮೇಲೆ ಈ ಕವರ್ ಎಲ್ಲ ಓಪನ್ ಮಾಡಿ ಬರ್ದಿಡೋದು ತುಂಬಾ ಕಷ್ಟ ಆಗುತ್ತೆ. ಹೌದು. ಏನ್ ಕಷ್ಟ? ಯಾರು? ದಾಮೋದರ 100 ಇಲ್ಲ 101 ರೂಪಾಯಿ. ಹಾ,
ಮದ್ವೆ ಆದ್ಮೇಲೆ ನಾವ್ ಅನ್ಕೊಂಡಿರೋ ಎಲ್ಲಾ ಮದ್ವೆಗಳಿಗೂ ಹೋಗ್ಬಿಡ್ಬೇಕು. ಆಮೇಲೆ ಕೆಲ್ಸ ಕೆಲಸ ಮುಗಿದ್ಮೇಲೆ ಮುಗಿದ್ಮೇಲೆ ನಾವು ಈ ಈ ತರ cover ಕವರ್ ತಗೊಂಡು ಬಂದ್ಬಿಡ್ಬೇಕು. ನೋಡಿ, ಇದ್ಯಾರದು? ಏನಿಲ್ಲ, ಹೆಸರು ಕಂಜೂಸ್ ಬರ್ದಿಲ್ಲ, ಕಾಮೇಶ. ದುಡ್ಡು ಹಾಕಿಲ್ಲ. ಹೆಸರಿಗೆ ತಕ್ಕಾಗ ಅವನು ಕಂಜೂಸೆ. ಮುಯ್ ಕವರ್ ಅಂದ್ರೆ ಇದೇ ನಿಜವಾದ ಮುಯ್ ಕವರ್. ಈ ಕವರ್ ನ ಅವ್ರು ಕೊಡ್ಬೇಕಾದ್ರೆ ನೋಡ್ದೆ. ಈ ಕವರ್ ಸೈಜ್ ನೋಡ್ಬಿಟ್ಟು ಅವ್ರ ಕೈಯಲ್ಲಿ 7 ಗ್ಲಾಸ್ ಪಾಯಸನ ನಾನೇ ಕಷ್ಟಪಟ್ಟು ಕುಡಿಸ್ದೆ. ಏನಿದು ಕವರ್ ಒಳಗಡೆ ಕವರ? ಇನ್ನೊಂದ್ ಕವರ್ ಇದೆ. ಇದೇನ್ ಕವರು? ದೊಡ್ಡದಾಗಿ ಏನಾದ್ರು ಕಳ್ಸಿರ್ತಾರೆ. ಒಂದ್ ವೇಳೆ ಚೆಕ್ ಆಗಿರುತ್ತೋ? ಅಯ್ಯೋ, ಇದೇನು ಲಾಟ್ರಿ ಟಿಕೆಟ್. ಅದು ಬರೀ 10 ರೂಪಾಯಿ ಅಷ್ಟೇ. ಒಂದ್ ವೇಳೆ ಇದ್ರಲ್ಲಿ ಲಾಟ್ರಿ ನಿಂಗ್ ಹೊಡೆದ್ರೆ ಅರ್ಧ ದುಡ್ಡು ನನಗೆ ಕೊಡು ನೀ ಕೃಷ್ಣನ್. ಇಂತಿ ನಿನ್ನ ಸ್ನೇಹಿತ ಗೋಪಾಲ. ಸುಮ್ನೆ 7 ಗ್ಲಾಸ್ ಪಾಯಸ ವೇಸ್ಟ್ ಮಾಡ್ದೆ. ಇಲ್ಲಿನ ಲಾಟ್ರಿ ಆಗಿದ್ದಕ್ ಪರವಾಗಿಲ್ಲ, ಭೂಟಾನ್ ಆಗಿದ್ರೆ ಮೊಹಮ್ಮದ್ ಪ್ರಯೋಜನ ಇಲ್ಲ. ಮುಸ್ತಫಾ. ಮಹಮ್ಮದ್ ಬರೀ 50 ರೂಪಾಯಿ ಹೇಳ್ತಿದ್ದಾನೆ ಅಂತ ಅನ್ಕೊಳ್ಳಿ. ಮುಸ್ತಫಾ ಲೇ, ಅವ್ನು 100 ರೂಪಾಯಿ ಕೊಟ್ಟಿದ್ರೆ 50 ರೂಪಾಯಿ ಅಂತ ಯಾಕೆ ಬೇಡ, ಹೇಳ್ತಿದ್ಯಾ? ಬೇಡ, ಬೇಡ, ಚಾರ್ಜ್ ಹೋಗಿರೋ ಮೊಬೈಲ್ ತರ ಇಲ್ಲಿ ಬಂದಿದ್ಯಾ? ಕರೆಕ್ಟ್ ಆಗಿರ್ಬೇಕು. ಸುಮ್ನೆ ಸುಳ್ಳು ಹೇಳ್ಬಾರ್ದು. ತಗೊಳ್ಳಿ, ಬರ್ಲಿ. ನಮ್ಗೆ ನೋಡ್ಕೊಳ್ತ್ಕೊಳ್ಳೋ, ನಮ್ಗೇನ್ ಟೆನ್ಷನ್ ಇಲ್ವಲ್ಲ. ನೀನ್ ಎದುರ್ಕೊಳಕ್ಕೆ ನಿಂದ ಮೊದಲನೇ ರಾತ್ರಿ ನಂತಾನೆ. ಈ ರಾತ್ರಿ ಜೀವನದಲ್ಲಿ ಒಂದೇ ಸಲ ಬರೋದು, ಅದು ಮುಗಿದ್ರೆ ಎಲ್ಲಾ ಮುಗಿದೋಯ್ತು. ಈ ಮೊದಲನೇ ರಾತ್ರಿ ಅವಳಿಗೆ ಪ್ರಜ್ಞೆನ ಅದು ನಿದ್ದೆ ತಪ್ಪಿಸ್ಲೇಬೇಕು. ಮಾತ್ರ ತಂದ್ಕೊಟ್ರೆ ಸಾಕಲ್ಲ. ಅದಲ್ಲ, ಈ ಧ್ವನಿ ಇಟ್ಕೊಂಡು ಮೊದಲನೇ ರಾತ್ರಿ ಅವಳ ಹತ್ರ ಸಮಯ ಹೆಂಗ್ ಕಳಿಯೋದು? ಉನ್ನಿ, ಫಸ್ಟ್ ನೈಟ್ ಅಲ್ಲಿ ಹೆಂಡತಿನ ಇಂಪ್ರೆಸ್ ಮಾಡೋದು ಗಂಟ್ಲಿಂದ ಅಲ್ಲ. ಅವನೇ ಹೇಳ್ತಿರೋದ್ರಲ್ಲೂ ವಿಷಯ ಇದೆ ಕಣ. ಲೇಡೀಸ್ ಮನಸ್ಸನ್ನ ಅರ್ಥ ಮಾಡ್ಕೊಂಡಿರೋದಕ್ಕೆ ಹೇಳ್ತಾ ಇದ್ದೀನಿ. ಸರ್ಪ್ರೈಸ್ ಅಂದ್ರೆ ಲೇಡೀಸ್ಗೆ ತುಂಬಾನೇ ಇಷ್ಟ. ಒಂದು ಸ್ಯಾರಿ ಕೊಡ್ಸು ಅಥವಾ ಜ್ಯುವೆಲರಿ ಕೊಡ್ಸು, ಸಿನಿಮಾ ಕರ್ಕೊಂಡು ಹೋಗು. ಫಸ್ಟ್ ನೈಟ್ ಅಲ್ಲಿ ಸಿನಿಮಾಗೆ ಹೋಗ್ಬೇಕಾ? ಇವಾಗ ಮಾಡು ಅಂತ ಹೇಳ್ತಿಲ್ಲ, ಮತ್ತೆ? ಜೀವನದಲ್ಲಿ ಮುಂದೆ ಮಾಡು ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಹೆಂಡತಿನ ಕಣ್ಣು ಮುಚ್ಕೊಂಡು ಲವ್ ಮಾಡ್ತಾಳೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವಳನ್ನ ಹೆಂಗಾದ್ರೂ ಇಂಪ್ರೆಸ್ ಮಾಡ್ಬೋದು ಬಿಡು. ಈ ಧ್ವನಿ ಇಟ್ಕೊಂಡು ಅವಳ ಪ್ರಜ್ಞೆ ಹೆಂಗ್ ತಪ್ಪಿಸ್ಲಿ? ಈ ಗಂಟ್ಲಿಂದ ಕೂಡ ಅವಳನ್ನ ಇಂಪ್ರೆಸ್ ಮಾಡ್ಬೋದು. ಹೆಂಗೆ? ಅದಕ್ಕೆಲ್ಲ ದಾರಿ ಇದೆ ಕೃಷ್ಣ. ಏನು? ಡಬ್ಬಿಂಗ್. ಈ ಭಾಷೆ ಗೊತ್ತಿಲ್ಲದವ್ರಿಗೆಲ್ಲ ಡಬ್ಬಿಂಗ್ ಮಾಡ್ತೀವಲ್ಲ, ಅದೇ ತರ ನಾವು ನಿನಗ್ ವಾಯ್ಸ್ ಕೊಡ್ತೀವಿ, ಡಬ್ಬಿಂಗ್ ವಾಯ್ಸ್. ನೀನ್ ಬರೀ ಅಂದ್ರೆ ಸಾಕು. ಇದು ನಿನ್ನ ಮೊದಲನೇ ರಾತ್ರಿ, ಮೊದಲನೇ ಡಬ್ಬಿಂಗ್. ಒಳ್ಳೆ ಪ್ಲಾನ್. ತಪ್ಪಿಸ್ಕೊಂಡೆ. ಈಗ ತಾನೇ ಡಬ್ ಮಾಡಿ ಸಿಕ್ಕಿದೆ. ದೇವ್ರೆ, ಇದು ಚೈನಾ ಪ್ರಾಡಕ್ಟು. ಡಬ್ ಮಾಡಿರೋಷ್ಟು ಮಾತ್ರ ಕೇಳಿಸಿದ್ರೆ ಸಾಕು. ಇಲ್ಲೇ ಇರು. ಟೈಮ್ ಬೇರೆ ಆಗೋಯ್ತು. ನಾನು ಇನ್ನೂ ರಿಹರ್ಸಲ್ ಬೇರೆ ಮಾಡಿ ನೋಡಿಲ್ಲ. ಡಬ್ಬಿಂಗ್ ಎಲ್ಲ ಕರೆಕ್ಟ್ ಆಗಿರ್ಲಪ್ಪ. ಅಲ್ಲೇ ಇರು. ಒಳಗ್ ಬಾಮ್ಮ. ಏಯ್, ಅಮ್ಮ, ನೋಡು, ಪಕ್ಕದ ಮನೆ ಸರೋಜಮ್ಮಗೆ ಹುಷಾರಿಲ್ಲ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು, ಬಾರೋ. ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಪಕ್ಕದಲ್ಲಿರೋ ಸರೋಜಾರಮ್ಮನ ಈ ಅರ್ಧ ರಾತ್ರಿಲಿ ಆ ಮುದ್ಕಿ ಅಲ್ಲೇ ಚಳಿಯಲ್ಲಿ ನಡಕ್ ಸಾಯ್ಲಿ. ನನಗ್ ಮದ್ವೆನೇ ಆಗ್ಬಾರ್ದು ಅಂತ ಬೇಡ್ಕೊಂಡಿದ್ದವ್ರು ಅವರು. ಅವಳು ಈ ಚಳಿಲು ಸಾಯ್ಲಿಲ್ಲ ಅಂದ್ರೆ ನಾನೇ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ ಅವಳನ್ನ. ನಡಿ. ಈ ಸಮಯದಲ್ಲೇ ಎಲ್ಲ ಅವ್ರು ಯಾರು? ಅಲ್ಲಿ ಯಾರು ಇಲ್ವಲ್ಲ. ಅಲ್ಲಿ ಯಾರು ಇಲ್ಲ, ದಯವಿಟ್ಟು ಹೋಗಮ್ಮ. ಹಾಲ ಅಲ್ಲ, ಮೊಸರು. ಮೊದ್ಲು ಇಲ್ಲಿಂದ ಹೋಗು. ನೀನ್ ಇಲ್ಲೇ ಇದ್ರೆ ಎಲ್ಲಾನು ಕೇಳಿಸ್ಕೊಂಡ್ಬಿಡ್ತೀಯ. ದಿನ 7 ಗಂಟೆಗೆ ಮಲ್ಗೋಳು, ಇವತ್ತು ಇನ್ನೂ ಮಲಗೇ ಇಲ್ಲ. ಇನ್ನು ಸ್ವಲ್ಪ ಪ್ಲೇ ಆಗಿದ್ರೆ ನಂದೆಲ್ಲ ಕತೆ ಮುಗ್ದೋಗೋದು. ರಿವೈಂಡ್ ಮಾಡಾಯ್ತು. ಇದನ್ನಾಗಿದ್ರೆ ಸಾಕು. ದೇವ್ರೆ, ಈ ಅರ್ಧ ರಾತ್ರಿಯಲ್ಲಿ ಅಜ್ಜಿ ಸಾಯ್ಬಾರ್ದಪ್ಪ. ದೇವ್ರೆ, ಈಗ ಬರೋದು ಗೌರಿನೇ ಆಗಿರ್ಲಪ್ಪ. ಸುಮ್ಮನೆ ತಟ್ಬೇಡ, ಆನ್ ಮಾಡಿ ಬರ್ತೀನಿ ಇರು. ಅಪ್ಪ, ಒಳ್ಳೇದಾಯ್ತು. ಅಯ್ಯೋ, ಟೇಪ್ ವರ್ಕ್ ಆಗ್ತಿಲ್ಲ. ಸೈಲೆಂಟ್ ಬಟನ್ ಏನಾದ್ರು ಒತ್ಬಿಟ್ನಾ? ಬನ್ನಿ ಒಳಗೆ, ನೀವು ಬಂದ್ ಕುತ್ಕೊಳ್ಳಿ. ಆ ಹಾಲಿಲ್ ಕೊಡ್ತೀರಾ? ಮಿಕ್ಕಿದ್ನ ನೀನೇ ಕುಡ್ದು ಬಿಡು. ಹಾಲ್ ಗ್ಲಾಸ್ ಹೊಡೆದೋಯ್ತು. ಕಳ್ಳಿ, ಒಂಚೂರು ಕೂಡ ನಾನು ಉಳಿಸಿಲ್ಲ ಅಲ್ವಾ? ಅದು ನಾನಲ್ಲ, ಡಬ್ ಮಾಡಿ. ಇದೇ ತರ ಯಾವಾಗ್ಲೂ
ನನ್ಗೊಂದ್ ಗ್ಲಾಸ್ ಹಾಲು ತರ್ಬೇಕು. ಆ ಗ್ಲಾಸ್ ನ ಅಲ್ಲಿ ಇಟ್ಬಿಟ್ಟು ಇಲ್ಲಿ ಬಂದು ಕುತ್ಕೋ. ನಿನ್ನ ನೋಡ್ತಾ ಇದ್ರೆ ಸಿನಿಮಾ ಹೀರೋಯಿನ್ ತರನೇ ಕಾಣಿಸ್ತಾ ಇದೆಯಾ. ಈ ರಾತ್ರಿ ನಾವಿಬ್ರು ಸೇರ್ಕೊಂಡು ನಾನು ಇದನ್ನ ಜಸ್ಟ್ ಗಾಜ್ ಚುಚ್ಕೊಂಡ್ಬಿಡ್ತು. ನಮ್ಮಿಬ್ರು ಜೀವನದಲ್ಲಿ ಫಸ್ಟ್ ನೈಟ್ ಅಲ್ಲಿ ನನ್ನ ಈ ಧ್ವನಿ ಎಲ್ಲಿ ವಿಲನ್ ಆಗ್ಬಿಡುತ್ತು ಅಂತ ಈ ತರ ಮಾಡಿದೆ. ಟಪ್ಪಿಂಗ್ ನನ್ನ ಮನಸ್ಸು ನೆಮ್ಮದಿಗೋಸ್ಕರ.